ಒಬ್ಬ ದೊಡ್ಡ ಸ್ಟಾರ್ ಅಂದ್ರೆ ಬಹಳ ವರ್ಷಗಳಾದ್ಮೇಲೆ ತನ್ನ ಹುಟ್ಟೂರಿಗೆ ವಾಪಸ್ ಬಂದ್ರೆ ಏನಾಗುತ್ತೆ? ಸಾಮಾನ್ಯವಾಗಿ ಊರಿಗೆ ಊರೇ ಸೇರುತ್ತೆ ಅಲ್ವಾ? ಹೌದು, ಅದ್ದೂರಿ ಸ್ವಾಗತ, ಸಂಭ್ರಮ, ಹಾರ ಹಾಕಿ ಮೆರವಣಿಗೆ ಮಾಡ್ತಾರೆ. ಆದ್ರೆ ನಾವು ಇವತ್ತು ಮಾತಾಡೋಕ್ ಹೊರಟಿರೋ ಕಥೆಯಲ್ಲಿ ಪರಿಸ್ಥಿತಿ ಪೂರ್ತಿ ಉಲ್ಟಾ. ಹ್ಮ್ ಸ್ವಾಗತದ ಬದಲು ತಿರಸ್ಕಾರ. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಈ ಚರ್ಚೆಯ ವಿಷಯವೇ ಅದು. ಯೇಸು ತನ್ನ ಸ್ವಂತ ಊರಾದ ನಾಜರೇತಿಗೆ ವಾಪಸ್ ಹೋದಾಗ ನಡೆದ ಒಂದು ವಿಚಿತ್ರವಾದ ಘಟನೆ. ಹೌದು, ಅಲ್ಲಿಯವರಿಗೆ ಪ್ರೀತಿ ಸಿಗ್ಲಿಲ್ಲ, ಬದಲಿಗೆ ಸಿಕ್ಕಿದ್ದು ಅನುಮಾನ, ತಾತ್ಸಾರ. ನಾವು ಮಾರ್ಕನ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿರೋ ಈ ಚಿಕ್ಕ ಭಾಗವನ್ನು ಸ್ವಲ್ಪ ಆಳವಾಗಿ ನೋಡೋಣ. ಯಾಕಂದ್ರೆ ಈ ತಿರಸ್ಕಾರದ ಹಿಂದೆ ಅಡಗಿರೋ ಕಾರಣಗಳು ಇವತ್ತಿಗೂ ನಮ್ಗೆ ಕನ್ನಡಿ ಹಿಡಿಯುತ್ತೆ ಅನ್ಸುತ್ತೆ. ಖಂಡಿತ. ಇದು ನೋಡೋಕೆ ಸರಳ ಘಟನೆ ತರ ಕಾಣಿಸಿದ್ರೂ ಇದರಲ್ಲಿ ಮನುಷ್ಯನ ಮನಸ್ಸಿನ ಸಂಕೀರ್ಣತೆ, ನಂಬಿಕೆ ಮತ್ತು ಅವಿಶ್ವಾಸದ ನಡುವಿನ ಹೋರಾಟ ಎಲ್ಲವೂ ಇದೆ. ಹಾಗಿದ್ರೆ ಸರಿ, ಕಥೆಯೊಳಗೆ ಹೋಗೋಣ. ಯೇಸು ತಮ್ಮ ಶಿಷ್ಯರ ಜೊತೆ ನಾಜರೇತಿಗೆ ಬರ್ತಾರೆ. ಹೌದು. ಸಬ್ಬತ್ತಿ ದಿನದಂದು ಅಲ್ಲಿನ ಪ್ರಾರ್ಥನಾ ಮಂದಿರ ಅಂದ್ರೆ ಸಿನಗಾಗ್ನಲ್ಲಿ ಬೋಧನೆ ಮಾಡೋಕೆ ಶುರು ಮಾಡ್ತಾರೆ. ಹ್ಮ್ ಕೇಳುತ್ತಿದ್ದ ಜನರಿಗೆ ಮೊದಲು ಆಶ್ಚರ್ಯವೋ ಆಶ್ಚರ್ಯ. ಏನಪ್ಪಾ ಇದು, ಇವನಿಗೆ ಈ ಜ್ಞಾನವೆಲ್ಲ ಇಲ್ಲಿಂದ ಬಂತು ಅಂತ. ಹೌದು, ಅವರ ಮೊದಲ ಪ್ರತಿಕ್ರಿಯೆ ಸಂಪೂರ್ಣವಾಗಿ ಸಕಾರಾತ್ಮಕವಾಗಿತ್ತು. ಇವನ ಕೈಯಲ್ಲಿ ಇಂಥ ಅದ್ಭುತಗಳೆಲ್ಲ ನಡೀತಾ ಇದೆಯಲ್ಲ, ಇದೆಂಗೆ ಸಾಧ್ಯ ಅಂತ ಒಬ್ರಿಗೊಬ್ರು ಮಾತಾಡ್ಕೋತಾರೆ. ಅವರಲ್ಲಿ ಒಂದು ರೀತಿ ಬೆರಗು, ವಿಸ್ಮಯ. ಹೌದು, ಅವರ ಕಣ್ಣು ಮುಂದೆಯೇ ಒಬ್ಬ ಅಸಾಧಾರಣ ವ್ಯಕ್ತಿ ಮಾತಾಡ್ತಾ ಇದ್ದ. ಅವರ ಬೋಧನೆಯಲ್ಲಿ ಒಂದು ಅಧಿಕಾರ ಇತ್ತು, ಅವರ ಮಾತುಗಳಲ್ಲಿ ಜ್ಞಾನವಿತ್ತು. ಇದನ್ನ ಅವರಿಗೆ ಅಲ್ಲಗಳೆಯೋಕೆ ಆಗ್ಲಿಲ್ಲ. ಆದ್ರೆ ಕಥೆ ತಿರುವು ಪಡೆಯೋದೇ ಇಲ್ಲಿ. ಆ ಬೆರಗು ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಅದರ ಜಾಗದಲ್ಲಿ ಒಂದು ರೀತಿ ತಾತ್ಸಾರ ಬಂದು ಕೂರುತ್ತೆ. ಹೌದು, ತಾತ್ಸಾರ. ಅವರ ಧ್ವನಿ ಬದಲಾಗುತ್ತೆ. ಓ, ಇವನಾ? ಇವನು ಆ ಬಡಗಿ ಅಲ್ವಾ? ಹೌದು, ಬಡಗಿ ಅಂತಾರೆ. ಮರಿಯಳ ಮಗ ತಾನೆ. ಯಾಕೋಬ, ಯೋಸೆ, ಯೂದ, ಸಿಮೋನ ಇವರೆಲ್ಲ ಇವನ ತಮ್ಮಂದಿರಲ್ವಾ? ಇವನ ತಂಗಿಯಲ್ಲೂ ನಮ್ ಜೊತೆ ಇಲ್ಲೇ ಇದಾರಲ್ಲ ಅಂತ ಮಾತಾಡಕ್ ಶುರು ಮಾಡ್ತಾರೆ. ಈ ಹಠಾತ್ ಬದಲಾವಣೆ ಯಾಕೆ? ಆ ಮೆಚ್ಚುಗೆ ಹೇಗೆ ಇಷ್ಟು ಬೇಗ ತಿರಸ್ಕಾರವಾದಿ ಬದಲಾಯ್ತು? ಇದೇ ಈ ಘಟನೆಯ ಅತ್ಯಂತ ಕುತೂಹಲಕಾರಿ ಭಾಗ. ಅಂದ್ರೆ ಅವರ ಮನಸ್ಸಲ್ಲಿ ಒಂದು ದೊಡ್ಡ ಸಂಘರ್ಷ ನಡೀತಾ ಇತ್ತು. ಸಂಘರ್ಷ ಹೇಗೆ? ಒಂದು ಕಡೆ ಯೇಸುವಿನ ಅಸಾಧಾರಣ ಶಕ್ತಿಯನ್ನು ಕಣ್ಣಾರೆ ನೋಡ್ತಿದ್ದಾರೆ, ಕೇಳ್ತಿದ್ದಾರೆ. ಇನ್ನೊಂದು ಕಡೆ ಇವನು ನಮ್ಮವನು, ನಮ್ಮ ಜೊತೆ ಬೆಳೆದವನು, ನಮ್ಮ ಕಣ್ಮುಂದೆ ಮರಗೆಲ್ಸ ಮಾಡ್ಕೊಂಡಿದ್ದವನು ಅನ್ನೋ ಅವರ ಹಳೆಯ ನೆನಪು. ಓಹ್, ಓಕೆ. ಆ ಹಳೆಯ ಚಿತ್ರಣಕ್ಕೂ ಈಗಿನ ವಾಸ್ತವಕ್ಕೂ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಅವರಿಗೆ ಆಗ್ತಿಲ್ಲ. ಅಂದ್ರೆ ಅವರ ಅತಿಯಾದ ಪರಿಚಯವೇ ಅವರಿಗೆ ಮುಳುವಾಯ್ತಾ? ಇವನು ನಮ್ಮವನು, ನಮಗೆಲ್ಲ ಗೊತ್ತು ಅನ್ನೋ ಭಾವನೆಯ ಅಡ್ಡಿಯಾಯ್ತಾ? ನಿಖರವಾಗಿ ಇದನ್ನೇ ಪರಿಚಿತತೆಯ ಶಾಪ ಅಂತ ಕರೀಬೋದು. ಅವರು ಬಳಸಿದ ಪದಗಳನ್ನು ಗಮನಿಸಿ. ಇವನು ಆ ಬಡಿಗೆ ಅಲ್ವಾ? ಹಾ. ಈ ಮಾತಲ್ಲಿ ಕೇವಲ ಅವರ ವೃತ್ತಿಯ ಉಲ್ಲೇಖವಿಲ್ಲ. ಅದರ ಹಿಂದೆ ನಮ್ಗೆ ಇವನ ಯೋಗ್ಯತೆ ಗೊತ್ತು, ಇವನೊಬ್ಬ ಸಾಮಾನ್ಯ ಕೆಲಸಗಾರ ಅಂತ ಅವರನ್ನು ಅವರು ಚೌಕಟ್ಟಿಗೆ ಸೀಮಿತಗೊಳಿಸೋ ಪ್ರಯತ್ನ ಇದೆ. ಅಂದ್ರೆ ಇವನಿಗೆ ದೈವಿಕ ಅಧಿಕಾರ ಇದೆ ಅಂತ ನಾವು ಹೇಗೆ ನಂಬೋದು? ಎಕ್ಸಾಕ್ಟ್ಲಿ. ಆದ್ರೆ ಜನರ ದೃಷ್ಟಿಯಿಂದ ಯೋಚಿಸಿದ್ರೆ ಅವರ ಪ್ರತಿಕ್ರಿಯೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗುವಂಥದ್ದಲ್ವಾ? ನಿನ್ನೆ ಮೊನ್ನೆಯವರೆಗೂ ನಮ್ಮ ಜೊತೆ ಇದ್ದ ಹುಡುಗ ಇದ್ದಕ್ಕಿದ್ದಂತೆ ಬಂದು ತಾನೊಬ್ಬ ಮಹಾನ್ ಜ್ಞಾನಿ ಅಂದ್ರೆ ನಂಬೋದ್ ಕಷ್ಟ, ಹೌದು. ಅವರ ಗೊಂದಲ ಸಹಜ. ಆದ್ರೆ ಸಮಸ್ಯೆ ಆಗಿದ್ದು ಅವರ ಗೊಂದಲವಲ್ಲ, ಗೊಂದಲದಿಂದ ಅವರು ತಲುಪಿದ ನಿರ್ಧಾರ. ಅಂದ್ರೆ ಅವರು ತಮ್ಮ ಗೊಂದಲವನ್ನು ಪ್ರಶ್ನಿಸಿ ಸತ್ಯವನ್ನು ಅರಿಯುವ ಬದಲು ಅವರಿಗೆ ಪರಿಚಿತವಾಗಿದ್ದ ಸುಲಭದ ಉತ್ತರವನ್ನು ಆಯ್ಕೆ ಮಾಡಿಕೊಂಡ್ರು. ಇವನು ನಮ್ಮವನು, ಹಾಗಾಗಿ ಇವನು ಅಸಾಧಾರಣನಾಗಿರಲು ಸಾಧ್ಯವಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರು. ಇದು ಒಂದು ರೀತಿ ಕಲ್ಪನೆಯ ವೈಫಲ್ಯ. ಹೌದು, ತಮ್ಮ ಊರಿನ ಧೂಳು ಮತ್ತು ಮರದ ಪುಡಿಯಿಂದ ದೈವತ್ವ ಹುಟ್ಟಬಲ್ಲದು ಅಂತ ಕಲ್ಪಿಸಿಕೊಳ್ಳಲು ಅವರಿಂದ ಸಾಧ್ಯವಾಗ್ಲಿಲ್ಲ. ಸರಿ, ಹಾಗಾದ್ರೆ ಮರಿಯಳ ಮಗ ಅನ್ನೋ ಉಲ್ಲೇಖದ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಅದು ಬಹಳ ವಿಚಿತ್ರವಾಗಿ ಕೇಳಿಸ್ತೆ. ಅದು ಕೇವಲ ವಿಚಿತ್ರವಲ್ಲ, ಅದು ಬಹುಶಃ ಉದ್ದೇಶಪೂರ್ವಕವಾದ ಅವಮಾನ ಆಗಿತ್ತು. ಅವಮಾನ? ಯಾಕೆ? ಆ ಕಾಲದ ಯಹೂದಿ ಸಂಸ್ಕೃತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಯಾವಾಗ್ಲೂ ಅವರ ತಂದೆಯ ಹೆಸರಿಂದ ಗುರುತಿಸುತ್ತಿದ್ದರು. ಯೋಸೇಫನ ಮಗ ಯೇಸು ಅನ್ನೋದು ಸಹಜವಾದ ಮಾತು. ಓಕೆ. ಆದ್ರೆ ಇಲ್ಲಿಯವರು ಮರಿಯಳ ಮಗ ಅಂತಿದ್ದಾರೆ. ಇದು ಬಹಳ ಅಸಹಜ. ಒಂದು ನಿಮಿಷ. ಅಂದ್ರೆ ಇದು ಕೇವಲ ಅವರ ಕುಟುಂಬದ ಹಿನ್ನೆಲೆ ಬಗ್ಗೆ ಮಾತ್ರವಲ್ಲ, ಬಹುಶಃ ಯೇಸುವಿನ ಜನನದ ಬಗ್ಗೆ ಆ ಕಾಲದಲ್ಲಿ ಹಬ್ಬಿದ್ದ ವದಂತಿಗಳಿಗೂ ಸಂಬಂಧಿಸಿತ್ತಾ? ಖಂಡಿತ ಇರಬಹುದು. ಕೆಲವು ವಿದ್ವಾಂಸರು ಇದನ್ನೇ ಹೇಳ್ತಾರೆ. ಇದು ಅವರ ಹುಟ್ಟಿನ ಬಗ್ಗೆ ಒಂದು ಚುಚ್ಚು ಮಾತಾಗಿತ್ತು. ಇವನ ಕುಟುಂಬದ ಕಥೆಯೆಲ್ಲ ನಮಗೆ ಗೊತ್ತು ಅನ್ನೋ ತಾತ್ಸರ್ಯದಲ್ಲಿತ್ತು.
ಓ, ಆ ಒಂದು ಸಣ್ಣ ಪದ ಅವರ ತಿರಸ್ಕಾರ ಎಷ್ಟು ಆಳವಾಗಿತ್ತು ಅನ್ನೋದನ್ನ ತೋರಿಸುತ್ತೆ. ಹೌದು. ಅವರ ದೃಷ್ಟಿಯಲ್ಲಿ ಯೇಸು ಒಬ್ಬ ಪ್ರವಾದಿಯಾಗಿರ್ಲಿಲ್ಲ, ಬದಲಿಗೆ ವಿವಾದಾತ್ಮಕ ಹಿನ್ನೆಲೆಯುಳ್ಳ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ರು ಅಷ್ಟೇ. ಅವರ ಈ ಪ್ರತಿಕ್ರಿಯೆ ನಿಜಕ್ಕೂ ಬೇಸರದ ಸಂಗತಿ. ಇದು ಯೇಸುವಿಗೆ ತುಂಬಾ ವೈಯಕ್ತಿಕವಾಗಿ ಕಾಡಿರ್ಬೇಕು. ಆದ್ರೆ ಅವ್ರ ಉತ್ತರ ನೋಡಿದ್ರೆ ಇದನ್ನೆಲ್ಲ ಅವರು ನಿರೀಕ್ಷಿಸಿದ್ರು ಅನ್ಸುತ್ತೆ. ಹೌದು, ಪ್ರವಾದಿಗೆ ತನ್ನ ಊರಲ್ಲಿ, ತನ್ನ ಜನರಲ್ಲಿ, ತನ್ನ ಮನೆಯಲ್ಲಿ ಗೌರವ ಸಿಗಲ್ಲ ಅಂತ ಹೇಳ್ತಾರೆ. ಈ ಮಾತು ಕೇಳಿದ್ರೆ ಇದೇನೋ ಒಂದು ದೊಡ್ಡ ಮಾದರಿಯ ಭಾಗ ಅನ್ಸುತ್ತೆ. ಹೌದು. ಯೇಸು ಈ ಮಾತಿನ ಮೂಲಕ ತಮ್ಮನ್ನು ಇತಿಹಾಸದ ಮಹಾನ್ ಪ್ರವಾದಿಗಳ ಸಾಲಿಗೆ ಸೇರಿಸಿಕೊಳ್ತಾ ಇದ್ದಾರೆ. ನನಗೇನೋ ಹೊಸದಾಗಿ ಹೀಗಾಗ್ತಿಲ್ಲ, ದೇವರಿಂದ ಕಳುಹಿಸಲ್ಪಟ್ಟ ಪ್ರತಿಯೊಬ್ಬರಿಗೂ ಇದೇ ಗತಿಯಾಗಿದೆ ಅಂತ ಹೇಳ್ತಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇದಕ್ಕೆ ಉದಾಹರಣೆಗಳಿವ್ಯಾ? ಬಹಳಷ್ಟಿವೆ. ಯೆರೆಮೀಯ ಪ್ರವಾದಿ ದೇವರ ಮಾತನ್ನು ಜನರಿಗೆ ತಿಳಿಸಿದಾಗ ಅವರು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಅವನನ್ನು ವಿರೋಧಿಸಿ, ಹೊಡೆದು, ಕೊನೆಗೆ ಕೆಸರು ತುಂಬಿದ ಬಾವಿಯೊಳಗೆ ಸಾಯಿಲಿ ಅಂತ ಬಿಸಾಡಿಬಿಟ್ರು. ಸ್ವತಃ ಅವನ ಕುಟುಂಬದವರೇ ಅವನ ವಿರುದ್ಧ ಸಂಚು ಮಾಡಿದ್ರು. ಅಯ್ಯೋ, ಎಲಿಯ ಪ್ರವಾದಿ ಪ್ರಾಣ ಉಳಿಸ್ಕೊಳಕ್ಕೆ ಓಡಿ ಹೋಗ್ಬೇಕಾಯ್ತು. ಇದು ಪ್ರವಾದಿಗಳ ಹಣೆಬರಹ. ಸತ್ಯವನ್ನು ಹೇಳಿದಾಗ ಮೊದಲು ಸಿಗುವುದೇ ವಿರೋಧ. ಅದು ಹತ್ತಿರದವರಿಂದಲೇ. ಹೌದು, ಯೇಸು ಅದನ್ನೇ ಇಲ್ಲಿ ಹೇಳ್ತಿರೋದು. ಈ ಐತಿಹಾಸಿಕ ಸಂಪರ್ಕ ವಿಷಯವನ್ನು ಇನ್ನಷ್ಟು ಗಂಭೀರವಾಗಿಸುತ್ತೆ. ಅದೇ ಕಥೆಯ ಮುಂದಿನ ಭಾಗ ಇನ್ನೂ ಹೆಚ್ಚು ಆಘಾತಕಾರಿ. ಶಕ್ತಿಗೆ ಅಲ್ಲಿ ಮಿತಿ ಇತ್ತ? ಅವರ ಪವರ್ ಅಲ್ಲಿ ಕೆಲಸ ಮಾಡ್ಲಿಲ್ವಾ? ಇದು ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ, ಆದ್ರೆ ಅದರ ಅರ್ಥ ಅದಲ್ಲ. ಇದು ಯೇಸುವಿನ ಶಕ್ತಿಯ ಕೊರತೆಯಲ್ಲ. ಹಾಗಿದ್ರೆ ಬದಲಿಗೆ ಜನರ ಅವಿಶ್ವಾಸವೇ ಆ ಶಕ್ತಿಗೆ ಒಂದು ತಡೆಗೋಡೆಯಾಯಿತು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಹೇಳಿ. ದೈವಿಕ ಶಕ್ತಿ ಮಳೆಯ ಹಾಗೆ. ಮಳೆಯ ಹಾಗೆ, ಓಕೆ. ಮಳೆ ಸಮೃದ್ಧಿಯಾಗಿ ಸುರಿದ್ರೂ ನಾವು ನಮ್ಮ ಪಾತ್ರೆಯನ್ನ ಉಲ್ಟಾ ಇಟ್ರೆ ಒಂದು ಹನಿಯೂ ಅದರಲ್ಲಿ ಸಂಗ್ರಹವಾಗಲ್ಲ. ಓ, ಅದ್ಭುತ ಹೋಲಿಕೆ. ಅಂದ್ರೆ ಪಾತ್ರೆಯ ದೋಷವದು, ಮಳೆಯದಲ್ಲ. ನಿಖರವಾಗಿ. ಅವರ ಅವಿಶ್ವಾಸ ಒಂದು ಮುಚ್ಚಿದ ಬಾಗಿಲಿನಂತೆ ಕೆಲಸ ಮಾಡಿತು. ವಾವ್. ಅದೇ ಮಾರ್ಕನ ಸುವಾರ್ತೆಯಲ್ಲಿ ಇನ್ನೊಂದು ಕಡೆ ಒಬ್ಬ ರೋಮನ್ ಶತಾಧಿಪತಿ, ಅಂದ್ರೆ ಯಹೂದಿಯಲ್ಲದ ಒಬ್ಬ ಹೊರಗಿನ ವ್ಯಕ್ತಿ ಯೇಸುವಿನ ಹತ್ರ ಬರ್ತಾನೆ. ಹೌದು ಹೌದು, ನೆನ್ಪಿದೆ. ತನ್ನ ಸೇವಕನನ್ನು ಗುಣಪಡಿಸು ಅಂತ ಕೇಳ್ಕೊಳ್ತಾನೆ. ಯೇಸು ಬರ್ತೀನಿ ಅಂದಾಗ ಅವನು ಹೇಳ್ತಾನೆ, ಸ್ವಾಮಿ, ನೀನು ನನ್ನ ಮನೆಗೆ ಬರೋ ಯೋಗ್ಯತೆ ನನ್ಗಿಲ್ಲ. ನೀನಿದ್ದಲ್ಲೇ ಒಂದು ಮಾತು ಹೇಳು ಸಾಕು. ನನ್ನ ಸೇವಕ ಗುಣಮುಖನಾಗ್ತಾನೆ ಅಂತ. ಅವನ ಆ ನಂಬಿಕೆ ನೋಡಿ ಯೇಸು ಬೆರಗಾಗ್ತಾರೆ. ಓ ಹೌದು. ಹಾಗಾದ್ರೆ ಒಂದೆಡೆ ಅಪರಿಚಿತನ ಮಹಾನ್ ನಂಬಿಕೆ, ಇನ್ನೊಂದೆಡೆ ತಮ್ಮ ಸ್ವಂತ ಜನರ, ತಮ್ಮವರೇ ಆದವರ ಘೋರ ಅವಿಶ್ವಾಸ. ಈ ಎರಡು ಘಟನೆಗಳನ್ನ ಮಾರ್ಕ್ ಅಕ್ಕಪಕ್ಕ ಇಡೋದ್ರಲ್ಲಿ ಒಂದು ಉದ್ದೇಶ ಇದೆಯಲ್ಲ. ಖಂಡಿತ. ನಂಬಿಕೆ ಅನ್ನೋದು ಸಂಬಂಧ, ರಕ್ತ ಅಥವಾ ಊರಿಗೆ ಸಂಬಂಧಿಸಿದ್ದಲ್ಲ, ಅದು ಹೃದಯಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಈ ಇಡೀ ಘಟನೆ ನಮ್ಮ ಮನಸ್ಥಿತಿ, ನಮ್ಮ ಅನುಭವವನ್ನು ಹೇಗೆ ರೂಪಿಸುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಹಾಗಾದ್ರೆ ಈ ಕತೆ ಇವತ್ತಿನ ನಮ್ಗೆ ಹೇಗೆಲ್ಲ ಅನ್ವಯಿಸುತ್ತೆ ಅಂತ ಮಾತಾಡೋಣ. ಖಂಡಿತ. ಇದು ಕೇವಲ 2000 ವರ್ಷಗಳ ಹಿಂದಿನ ಕಥೆಯಲ್ಲ. ಮೊದಲ ಪಾಠ ನಾವೀಗಾಗಲೇ ಮಾತಾಡಿದ ಪರಿಚಿತತೆಯ ಅಪಾಯ. ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್. ಹೌದು, ಅತಿಯಾದ ಪರಿಚಯ ತಾತ್ಸಾರಕ್ಕೆ ದಾರಿ ಮಾಡಿಕೊಡುತ್ತೆ. ಇದೇ ಜೀವನದಲ್ಲಿ ನಡೆಯುವ ಒಂದು ವಿಷಯ ನೆನಪಾಯ್ತು. ಹೇಳಿ. ನಾವು ಒಂದು ಸುಂದರವಾದ ಪರ್ವತದ ಪಕ್ಕದಲ್ಲೇ ವಾಸಿಸುತ್ತಿದ್ರೆ ಪ್ರತಿದಿನ ಅದನ್ನೇ ನೋಡಿ ನೋಡಿ ಕೆಲವು ದಿನಗಳ ನಂತರ ಅದರ ಸೌಂದರ್ಯ ನಮಗೆ ಕಾಣಿಸೋದೇ ಇಲ್ಲ. ನಿಜ. ಅದು ಅಲ್ಲಿದೆ ಅನ್ನೋದನ್ನೇ ನಾವು ಮರ್ತು ಬಿಡ್ತೀವಿ. ಅದೇ ಹೊರಗಿನಿಂದ ಬಂದ ಪ್ರವಾಸಿಗರು ಅದನ್ನು ನೋಡಿ ವಾವ್, ಎಂಥ ಅದ್ಭುತ ಅಂತಾರೆ. ಅತ್ಯುತ್ತಮ ಉದಾಹರಣೆ ದೇವರ ವಾಕ್ಯ, ಪ್ರಾರ್ಥನೆ, ಆರಾಧನೆ ಇವೆಲ್ಲವೂ ಹಾಗೆ. ಹೇಗೆ? ಪ್ರತಿದಿನ ಬೈಬಲ್ ಓದುವವರೆಗೆ, ಚರ್ಚ್ಗೆ ಹೋಗುವವರೆಗೆ ಕೆಲವೊಮ್ಮೆ ಅದೆಲ್ಲ ಕೇವಲ ಒಂದು ಯಾಂತ್ರಿಕ ಅಭ್ಯಾಸವಾಗಿ ಬಿಡುತ್ತೆ. ಅದರೊಳಗಿನ ಜೀವಂತ ಶಕ್ತಿ, ಅದರ ವಿಸ್ಮಯ ನಮ್ಮ ಕಣ್ಣಿಗೆ ಕಾಣಿಸದ ಹಾಗೆ ಆಗಿಬಿಡುತ್ತೆ. ನಾಜರೇತಿನ ಜನರಿಗೆ ಯೇಸು ಹಾಗೆ ಆಗಿಬಿಟ್ಟಿದ್ರು. ಪ್ರತಿದಿನ ಕಾಣುವ ಪರಿಚಿತ ಮುಖ. ಹೌದು. ಅದರಾಚೆಗಿನ ದೈವತ್ವವನ್ನು ಅವರು ನೋಡ್ಲೇ ಇಲ್ಲ. ನಿಜ. ನಾವು ಯಾವುದಕ್ಕಾದ್ರೂ ಒಗ್ಗಿ ಹೋದಾಗ ಅದರ ಮೌಲ್ಯವನ್ನ ಕಳೆದುಕೊಳ್ತೇವೆ. ಹಾಗಾದ್ರೆ ಎರಡನೇ ಪಾಠವೇನು? ಎರಡನೇದು ವಿಶ್ವಾಸವೇ ಅದ್ಭುತಗಳಿಗೆ ದಾರಿ ಅನ್ನೋದು. ನಾವೆಲ್ಲರೂ ನಮ್ಮ ಜೀವನದಲ್ಲಿ ದೇವರು ಅದ್ಭುತಗಳನ್ನು ಮಾಡ್ಲಿ ಅಂತ ಬಯಸ್ತೇವೆ. ಖಂಡಿತ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ಹೃದಯದ ಮೂಲೆಯಲ್ಲಿ ಒಂದು ಸಣ್ಣ ಅನುಮಾನದ ಧ್ವನಿ ಇರುತ್ತೆ. ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ? ನನಗೋಸ್ಕರ ದೇವರು ಹೀಗೆಲ್ಲ ಮಾಡ್ತಾರಾ ಅಂತ. ಆದ್ರೆ ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೀಲಿಲ್ಲ ಅಂದ್ರೆ ಅದಕ್ಕೆಲ್ಲ ನಮ್ಮ ನಂಬಿಕೆಯ ಕೊರತೆಯೇ ಕಾರಣ ಅಂತ ಹೇಳೋದು ಸ್ವಲ್ಪ ಕಠೋರ ಅನ್ಸಲ್ವಾ? ಇದನ್ನ ದೋಷಾರೋಪಣೆಯಾಗಿ ನೋಡಬಾರದು. ಇದೊಂದು ಆಹ್ವಾನ. ಆಹ್ವಾನ. ನಮ್ಮ ಮತ್ತು ದೇವರ ನಡುವಿನ ಸಂಬಂಧ ಒಂದು ಪಾಲುದಾರಿಕೆಯ ಹಾಗೆ. ದೇವರು ಯಾವಾಗ್ಲೂ ಕೊಡಲು ಸಿದ್ಧ,
ಆದರೆ ನಾವು ಸ್ವೀಕರಿಸಲು ಸಿದ್ಧವಿರಬೇಕಲ್ಲವೇ? ಸರಿ. ನಮ್ಮ ಹೃದಯದ ಬಾಗಿಲು ತೆರೆದಿದೆಯಾ ಅಥವಾ ಅನುಮಾನ, ಭಯ, ಪೂರ್ವಾಗ್ರಹಗಳಿಂದ ಮುಚ್ಚಿದೆಯಾ ಅಂತ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಲು ಇದೊಂದು ಅವಕಾಶ. ನಾಜರೇತಿನ ಜನರಂತೆ ನಮ್ಮ ಅವಿಶ್ವಾಸವೇ ದೇವರ ಕಾರ್ಯಕ್ಕೆ ಅಡ್ಡಿಯಾಗಬಹುದು ಅನ್ನೋ ಎಚ್ಚರಿಕೆ ಇದು. ಸರಿ, ಇದು ನಮ್ಮ ಜವಾಬ್ದಾರಿಯನ್ನು ನೆನಪಿಸುತ್ತೆ. ಇನ್ನು ಮೂರನೆಯದಾಗಿ, ತಿರಸ್ಕಾರವನ್ನು ಎದುರಿಸೋ ಬಗ್ಗೆನೂ ಈ ಘಟನೆ ನಮಗೆ ಧೈರ್ಯ ಕೊಡುತ್ತೆ ಅನ್ಸುತ್ತೆ. ಖಂಡಿತ. ಸತ್ಯದ ದಾರಿಯಲ್ಲಿ, ಒಳ್ಳೆಯ ದಾರಿಯಲ್ಲಿ ನಡೆದಾಗ ಮೊದಲು ವಿರೋಧ ಬರೋದೇ ನಮ್ಮ ಅತಿ ಹತ್ತಿರದವರಿಂದ. ಯಾಕದು? ಯಾಕಂದ್ರೆ ಅವರಿಗೆ ನಮ್ಮ ಹಳೆಯ ರೂಪ ಮಾತ್ರ ಗೊತ್ತಿರುತ್ತೆ. ನಮ್ಮಲ್ಲಿ ಆದ ಬದಲಾವಣೆಯನ್ನು ಒಪ್ಪಿಕೊಳ್ಳೋಕೆ ಅವರಿಗೆ ಕಷ್ಟವಾಗುತ್ತೆ. ಅವರು ನಮ್ಮನ್ನು ಹಳೆಯ ಚೌಕಟ್ಟಿನಲ್ಲೇ ನೋಡೋಕೆ ಪ್ರಯತ್ನಿಸ್ತಾರೆ. ಯೇಸುವಿಗೆ ಈ ಅನುಭವವಾದಾಗ, ನಮಗಾದಾಗ ನಾವು ಧೃತಿ ಕೆಡಬಾರದು. ಹೌದು, ಇದು ಆ ಪಯಣದ ಒಂದು ಭಾಗ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಕೊನೆಯದಾಗಿ, ದೇವರನ್ನು ನಮ್ಮ ಕಲ್ಪನೆಗಳಲ್ಲಿ ಸೀಮಿತಗೊಳಿಸಬಾರದು ಅನ್ನೋ ಪಾಠ. ಇದು ಬಹಳ ಮುಖ್ಯ ಅನ್ಸುತ್ತೆ. ಹೌದು, ಇದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪಾಠ. ನಾಜರೇತಿನ ಜನರು ಯೇಸುವನ್ನು ಬಡಗಿ ಮತ್ತು ಮರಿಯಳ ಮಗ ಅನ್ನೋ ಪೆಟ್ಟಿಗೆಯಲ್ಲಿ ಬಂಧಿಸಿದರು. ಅವರ ಪ್ರಕಾರ ಯೇಸು ಅದಕ್ಕಿಂತ ದೊಡ್ಡವರಾಗಲು ಸಾಧ್ಯವೇ ಇರಲಿಲ್ಲ. ಹೌದು, ನಾವು ಕೂಡ ಇದನ್ನೇ ಮಾಡ್ತೀವಿ. ಹೇಗೆ? ನಾವು ಹೇಗೆ ದೇವರನ್ನು ಪೆಟ್ಟಿಗೆಯಲ್ಲಿ ಹಾಕ್ತೀವಿ? ನಾವು ದೇವರನ್ನು ನಮ್ಮ ತರ್ಕದ, ನಮ್ಮ ನಿರೀಕ್ಷೆಗಳ, ನಮ್ಮ ಅನುಕೂಲದ ಪೆಟ್ಟಿಗೆಯಲ್ಲಿ ಬಂಧಿಸ್ತೀವಿ. ದೇವರು ಹೀಗೆ ಮಾತ್ರ ಕೆಲಸ ಮಾಡ್ತಾರೆ, ಭಾನುವಾರ ಚರ್ಚಿನಲ್ಲಿ ಮಾತ್ರ ದೇವರು ಸಿಗ್ತಾರೆ, ನನ್ನ ಕಷ್ಟದ ಸಮಯದಲ್ಲಿ ಮಾತ್ರ ದೇವ್ರು ಬೇಕು. ಎಕ್ಸಾಕ್ಟ್ಲಿ. ಹೀಗೆ ನಾವೇ ಗಡಿಗಳನ್ನು ನಿರ್ಮಿಸ್ತೇವೆ. ನಮ್ಮ ಕೆಲಸದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ದೇವರ ಪಾತ್ರವನ್ನು ಸೀಮಿತಗೊಳಿಸುತ್ತೇವೆ. ಆದರೆ ದೇವರು ನಮ್ಮೆಲ್ಲ ಕಲ್ಪನೆ, ತರ್ಕಗಳನ್ನು ಮೀರಿದವನು. ಹೌದು, ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವವನು ಅನ್ನೋದನ್ನ ಈ ಘಟನೆ ನಮಗೆ ಮತ್ತೆ ಮತ್ತೆ ನೆನಪಿಸುತ್ತೆ. ಒಟ್ಟಿನಲ್ಲಿ ಯೇಸುವಿನ ಊರಿನಲ್ಲಿ ನಡೆದ ಈ ತಿರಸ್ಕಾರದ ಘಟನೆ ಕೇವಲ ಒಂದು ಹಳೆಯ ಕತೆ ಅಲ್ಲ. ಹೌದು, ಅದೊಂದು ಶಕ್ತಿಯುತ ಪಾಠ. ನಂಬಿಕೆ, ಅವಿಶ್ವಾಸ, ಪರಿಚಿತತೆ ಮತ್ತು ನಮ್ಮ ದೃಷ್ಟಿಕೋನದ ಮಿತಿಗಳ ಬಗ್ಗೆ. ಅವರ ಕಣ್ಣು ಮುಂದಿದ್ದದ್ದು ಜಗತ್ತಿನ ರಕ್ಷಕ, ಆದರೆ ಅವರು ನೋಡಿದ್ದು ಕೇವಲ ಒಬ್ಬ ಬಡಗಿಯನ್ನು. ನಾವು ಏನನ್ನು ನೋಡಲು ಸಿದ್ಧರಿರ್ತೇವೆಯೋ ನಮ್ಗೆ ಅದೇ ಕಾಣಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಕೊನೆಯದಾಗಿ ಒಂದು ಯೋಚನೆ. ನಾಜರೇತಿನ ಜನರು ಯೇಸುವನ್ನು ಮರಿಯಳ ಮಗ ಅಂತ ಕರೆದ್ರಲ್ಲ, ಅದು ನಿಜಕ್ಕೂ ಗಮನಾರ್ಹ. ಆ ಒಂದು ಮಾತು, ಆ ಒಂದು ಪದಗುಚ್ಛ ಅವರ ಇಡೀ ಮನಸ್ಥಿತಿಯನ್ನು ಹಿಡಿದಿಡುತ್ತೆ. ಅವರು ಆ ಮಾತನ್ನು ಹೇಳಿದಾಗ ಅವರು ಯೇಸುವನ್ನು ಒಂದು ಚೌಕಟ್ಟಿಗೆ ಹಾಕುತ್ತಿದ್ದಾರೆ ಎಂದು ಭಾವಿಸಿದ್ರು. ಆದರೆ ವಾಸ್ತವದಲ್ಲಿ ಅವರು ತಮ್ಮದೇ ಪ್ರಪಂಚದ ಗಡಿಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ರು. ಓಹ್, ಅದ್ಭುತವಾದ ಪಾಯಿಂಟ್. ಈ ಕಥೆ ನಮ್ಮ ಮುಂದೆ ಇಡುವ ಪ್ರಶ್ನೆಯೂ ಇದೆ. ನಾವು ಬೇರೆಯವರ ಬಗ್ಗೆ ಬಳಸುವ ಲೇಬಲ್ಗಳು, ಹಣೆಪಟ್ಟಿಗಳು ನಿಜವಾಗಿಯೂ ಅವರನ್ನು ವಿವರಿಸುತ್ತವೆಯೋ ಅಥವಾ ನಮ್ಮದೇ ಕಲ್ಪನೆಯ ಸಣ್ಣ ಪೆಟ್ಟಿಗೆಯ ಅಳತೆಯನ್ನು ಜಗತ್ತಿಗೆ ತೋರಿಸುತ್ತವೆಯೋ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.